ಡೆಡ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ತುಮಕೂರಿನಲ್ಲಿ ಸಚಿವ ಪರಮೇಶ್ವರ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಡಿಸಿ ಕಚೇರಿ ಸಭಾಂಗಣದಲ್ಲಿ ಆರೋಗ್ಯಾಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಡೆಂಗಿ ಪ್ರಕರಣಗಳು ಹೆಚ್ಚಾಗದೇ ಇರೋ ರೀತಿಯಾಗಿ ಹೇಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ಸಭೆಯನ್ನು ನಡೆಸಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು. ಸಭೆಯಲ್ಲಿ ಸಮರ್ಪಕ ಮಾಹಿತಿಯನ್ನ ನೀಡದ ಅಧಿಕಾರಿಗಳ ವಿರುದ್ಧ ಪರಮೇಶ್ವರ್ ಅವರು ಗರಂ ಆದರು. ತಾಲೂಕು ಮಟ್ಟದಲ್ಲೂ ಫಾಗಿಂಗ್ ಮಷಿನ್ ಖರೀದಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಸೊಳ್ಳೆಗಳ ನಿಯಂತ್ರಣ ಮಾಡಬಹುದು ಅನ್ನುವಂಥ ಕಾರಣಕ್ಕೆ ತಾಲೂಕು ಮಟ್ಟದಲ್ಲೂ ಕೂಡ ಈ ಫಾಗಿಂಗ್ ಮಷಿನ್ ಅನ್ನು ಖರೀದಿ ಮಾಡಿ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಅನ್ನುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಸಭೆಯಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಒಂದಷ್ಟು ಮಾರ್ಗದರ್ಶನಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರು. ಒಂದೇನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನು ನಿಮ್ಮನ್ನೇ ಹೊಣೆ ಮಾಡ್ತೀನಿ. ಎಲ್ಲೂ ಬೇರೆ ಏನಿಲ್ಲ. ಅದರಿಂದ ಒಳ್ಳೇದ್ ತಾನೇ ಆಗುತ್ತೆ. ಇನ್ನೊಂದು 3 ತರಿಸ್ಕೊಳ್ಳಿ. ಒಂದೊಂದು 4 ವಾರ್ಡಿಗೆ ಒಂದೊಂದು ಅಂತ ಹೇಳಿ ನೀವು ಇಟ್ರೆ ಹೌದು. ಪ್ರೊಕ್ಯೂರ್ಮೆಂಟ್ ನಿಮ್ಗೆ ಹಣ ಕೊಟ್ಟಿದ್ದಾರೆ. ಇದೆಲ್ಲ ಎಮರ್ಜೆನ್ಸಿಗೆ ನೀವು 69 ಪಾಸಿಟಿವ್ ಬಂದಿದೆ ಸರ್ ಸಿಟಿಯಲ್ಲಿ. ನಮ್ದು 7 PHC ಇದೆ ಸರ್, ಅರ್ಬನ್ PHC, ಕ್ಯಾತ್ಸಂದ್ರ, ಕುರಿಪಾಳ್ಯ, ಶೆಟ್ಟಿಹಳ್ಳಿ ಗೇಟ್, ಶಾಂತಿನಗರ, ಶಿರಾ ಗೇಟ್, ಕೋತಿತೋಪು, ಅಗ್ರಹಾರ ಸರ್. ಅದನ್ನ ಇವಾಗ ನಮ್ಮ ಕಾರ್ಪೊರೇಷನ್ ಇಂದಲೇ ಪ್ರೊಕ್ಯೂರ್ ಮಾಡಿ ಇಮಿಡಿಯೇಟ್ಲಿ ಅವ್ರಿಗೆ ಕೊಡ್ತೀವಿ ಸರ್. ದೊಡ್ಡದಾಗಿ ದೊಡ್ಡ ಸೈಟ್ಗಳಿದೆ, ಅಲ್ಲೆಲ್ಲ ಏನೋ ಕ್ರೌಡೆಡ್ ಮನೆಗಳೇನಿಲ್ಲ, ಕಾಂಪೌಂಡ್ ಹಾಕೊಂಡು ದೊಡ್ಡದಾಗಿ ಮನೆಗಳು ಕಟ್ಕೊಂಡಿದ್ದಾರೆ. ಇಲ್ಲಿ ನೀವು ಶ್ರೀರಾಮ್ಪುರದಲ್ಲಿ ಹೆಂಗಿದಾವೆ. ಅದಕ್ಕೋಸ್ಕರ ನಾ ಹೇಳೋದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಯಾಕಂದ್ರೆ ಇದು ಎಮರ್ಜೆನ್ಸಿ ಆಗಿದ್ಮೇಲೆ ಏನೋ ಕತೆ ಹೇಳೋದಲ್ಲ. ಹಾಗಾಗಿ ಮುಂಚೆ ತುಮಕೂರು ಸಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಒಂದೇನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನು ನಿಮ್ಮನ್ನೇ ಹೊಣೆ ಮಾಡ್ತೀನಿ. ಎಲ್ಲೂ ಬೇರೆ ಏನಿಲ್ಲ. ಸರ್ ಇವಾಗ